ಮಾಡಬೇಕಂತ ಈ ಮಾಧ್ಯಮದ ಮೂಲಕ ತಮ್ಮನ್ನು ಕೇಳಿಕೊಳ್ತೀವಿ. ಏನು ರಾಜ್ಯದಲ್ಲಿ ಸುಮಾರು ವರ್ಷಗಳಿಂದ ವಸತಿ ರೈತರಿಗೆ ವಸತಿ ಇಲ್ಲ ಮತ್ತು ಭೂಮಿ ಸಹಿತ ಕೊಡ್ತಾ ಇಲ್ಲ, ಉದ್ಯಮದಾರರಿಗೆ ಮತ್ತು ಬಂಡವಾಳಶಾಹಿಗಳಿಗೆ ಭೂಮಿಯನ್ನು ಸರ್ಕಾರ ಹಂಚ್ತಾ ಇದೆ, ಆದರೆ ಬಡವರಿಗೆ ಇವತ್ತಿನ ಭೂಮಿ ಕೊಡ್ತಾ ಇಲ್ಲ. ನಮ್ಮ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಆಗಲಿ, ವಾಲ್ಮೀಕಿ ನಿಗಮ ಆಗಲಿ ಮತ್ತು ಗೋವಿಂದ ನಿಗಮ ಯಾವುದೇ ನಿಗಮದಲ್ಲಿ ಇವತ್ತಿನ ಭೂಮಿ ಕೊಡ್ತಾ ಇಲ್ಲ ಬಡವರಿಗೆ. ಸುಮಾರು ವರ್ಷಗಳಿಂದ ಪೆಂಡಿಂಗ್ ಹಾಕಿ ಬಜೆಟ್ ಇಲ್ಲ ಅನುದಾನ ಇಲ್ಲ ಅಂತ ಸರ್ಕಾರ ಸುಳ್ಳು ಹೇಳ್ತಾ ಇದೆ. ಅದಕ್ಕಾಗಿ ನಾವು ಈ ಒಂದು ಬೃಹತ್ ಸಮಾವೇಶ ಮಾಡೋದ್ರ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಸರ್ಕಾರ ಕೂಡಲೇ ನಮ್ಮ ಬೇಡಿಕೆಯನ್ನು ಈಡೇರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಂತ ಈ ಮಾಧ್ಯಮದ ಮೂಲಕ ನಾವು ಕೇಳಿಕೊಳ್ತೇವೆ. ಮತ್ತು ಪ್ಲೇಸ್ ಯಾವಾಗ? ದಿನಾಂಕ 3/7/2026 ಫ್ರೀಡಂ ಪಾರ್ಕ್ ಬೆಂಗಳೂರು ಸರ್. ಎಲ್ಲ ಜಿಲ್ಲೆಯಿಂದನೂ ಬರ್ತೀವಿ. ಎಲ್ಲ ಜಿಲ್ಲೆಗಳಿಂದ ಸುಮಾರು 6,000 ಚಿಲ್ಲರ ಗ್ರಾಮ ಪಂಚಾಯತಿಗಳವ. ಆ ಒಂದು ಗ್ರಾಮ ಪಂಚಾಯತಿ ಮೂಲಕ 10 ಜನ ಅಂತಂದರೆ ಸುಮಾರು 60,000 ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಮ್ಮ ನಿರೀಕ್ಷೆ ಇದೆ. ಎಲ್ಲ ಸುಮಾರು 200-300 ಜನ ನಾವು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಏನು ವಿದ್ಯುತ್ ಅದರಲ್ಲಿ ಏನು ಸಿಗ್ಬೋದು, ಇನ್ನು ಏನು ಭಾಗ್ಯ ಈ ಗೃಹಲಕ್ಷ್ಮಿ ಅಂತ ಬಂದು ಅದರಲ್ಲಿ ಏನೋ ನಮ್ಮವ್ರದ್ದು ನಮ್ಮ ಕಾಸ್ಟ್ ತಗೋದು. ಆಮೇಲೆ ಈ ಸದ್ದ ಈ KSRTC ಐತಲ್ಲ, ಅದು ಯಾವ ಇದ್ರ ಮೇಲೆ ನೀವು ಕೊಡ್ತೀರಿ? KSRTC 200 ಕೋಟಿ ನೀವು ಕೊಡ್ತೀರಿ ಅವ್ರಿಗೆ, ಯಾವ ಅಂಕಿಅಂಶ ಮೇಲೆ ಕೊಡ್ರಿ ನಾವು ಅಂತ ನಮ್ಮದೊಂದು. ಅದಕ್ಕಾಗಿ ಈ ಒಂದು ಹಣನ ಈಗ SCP TSP ಹಣನ ನಮ್ಮ ದಲಿತರಿಗಾಗೆ ಮೀಸಲಿಡಬೇಕು, ಮತ್ತು ಆ ಹಣ ವಾಪಸ್ ನಮಗೆ KSRTC ಕೊಟ್ಟಂಥ 200 ಕೋಟಿ ಹಣ ನಮ್ಗೆ ವಾಪಸ್ ಕೊಡಬೇಕು. ದುರ್ಬಳಕೆ ಮಾಡಿದಂಥ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು ಅಂತ ನಮ್ಮದೊಂದು ಆಯ್ಕೆ ಆಗ್ತದೆ.